ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕೊತ್ಪಲ್ಲಿ ರಸ್ತೆಯನ್ನು ಸರಿಪಡಿಸಲೇಬೇಕು. ಎಣ್ಣೆವಾಡಿನ ರಸ್ತೆ ಸರಿಪಡಿಸಲೇಬೇಕು. ಜನರಿಗೆ ಸುಗಮ ಸಂಚಾರ ಮಾಡಿಕೊಳ್ಳಲೇಬೇಕು. ಜನರಿಗೆ ಸಹಾಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ರಸ್ತೆ ಮಾಡಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಾಗೇಪಲ್ಲಿ ಪಟ್ಟಣದ ಕೊತ್ತಪಲ್ಲಿ ರಸ್ತೆ ಹದಗೆಟ್ಟು 10 ವರ್ಷಗಳಾದರೂ ದುರಸ್ತಿಗೆ ಯಾವೊಬ್ಬ ಅಧಿಕಾರಿಯೂ ಸಹ ಮುಂದಾಗಿಲ್ಲ. ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳವಳಿ ಡಾಕ್ಟರ್ ಚಲಪತಿ ಗೌಡರ ಬಣದ ಕರವೇ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ಕೈಗೊಂಡಿದ್ದಾರೆ. ಮಳೆ ನೀರಿನಿಂದ ಜಲಾವೃತಗೊಂಡಿದ್ದ ರಸ್ತೆ ಗುಂಡಿಗಳಲ್ಲಿ ಪೈರು ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 7ನೇ ವಾರ್ಡು 6ನೇ ವಾರ್ಡಿನ ಮಧ್ಯದಲ್ಲಿರುವಂತಹ ರಸ್ತೆ ಕೊತ್ಪಲ್ಲಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆ. ಈ ರಸ್ತೆಯಲ್ಲಿ 2 ಶಾಲೆಗಳು ಬರುತ್ತೆ. ಯಂಗ್ ಇಂಡಿಯಾ ಶಾಲೆ ಐತೆ, ಬ್ರೈಟ್ ಶಾಲೆ ಐತೆ, ಒಂದು ಗ್ರಾಮ ಐತೆ, ಮಸೀದಿ ಐತೆ. ಹಲವಾರು ಜನ ವಾಸವಾಗ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಈ ರಸ್ತೆ ಸರಿಪಡಿಸಲು ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಗಮನ ಹರಿಸ್ತಾ ಇಲ್ಲ. ಸುಮಾರು 10 ವರ್ಷ ಆಗಿದೆ ಈ ರಸ್ತೆ ಹಾಕಿ. ಮಳೆ ಬಂದ್ರೆ ನೀರೆಲ್ಲ ರಸ್ತೆಗೆ ಬರುತ್ತೆ, ಚರಂಡಿ ನೀರೆಲ್ಲ ರಸ್ತೆಗೆ ಬರುತ್ತೆ. ಜನ ಹೆಂಗ್ ಓಡಾಡ್ಬೇಕು ಸ್ವಾಮಿ? ಓಟ್ ಅವತ್ತು ಹಾಕ್ಸ್ಕೊಂತಾರಲ್ಲ, ಎಲ್ಲಿದ್ದೀರಿ ನೀವು ಅಧಿಕಾರಿಗಳೇ? ನೀವೆಲ್ಲಿದ್ದೀರಾ? ಸರ್ಕಾರದಿಂದ ಸಂಬಳ ಪಡಿತಾ ಇದ್ದೀರಾ? ರಸ್ತೆ ಸರಿಪಡಿಸ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಏನ್ ಮಾಡ್ತಾ ಇದ್ದೀರಾ? ಜನರಿಗೆ ಮೂಲಭೂತ ಸೌಲಭ್ಯ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಅಧಿಕಾರ? ಬಿಟ್ಟು ಮನೆಗೆ ಹೋಗ್ರಿ. ನೀವು ಬೇರೆಯವ್ರು ಬರ್ತಾರೆ, ಅದು ಬಿಟ್ಟು ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ? ಜನ ಓಡಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ, ಮುದುಕರು ಓಡಾಡ್ತಾ ಇದ್ದಾರೆ, ರೋಗಿಗಳು ಓಡಾಡ್ತಾ ಇದ್ದಾರೆ. ಎಷ್ಟು ಜನ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ? ಪ್ರತಿನಿತ್ಯ ಬಿದ್ದೋಗ್ತಾ ಇದ್ದಾರೆ, ನೀರಿನಲ್ಲಿ ಜಾರು ಬೀಳ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದ್ದಾರೆ. ಎಷ್ಟೊಂದು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಸರ್ಕಾರ ಹತ್ರ ದುಡ್ಡಿಲ್ವಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಹೊಡಿತಾ ಇದ್ದೀರಾ ದುಡ್ಡು, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ. ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ? ನಿಮ್ಗೆ ಯೋಗ್ಯತೆಗಳಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟು ಹೋಗಿ. ಬೇರೆಯವರು ಬರ್ತಾರೆ, ರಸ್ತೆ ಸರಿಪಡಿಸಿ. 1 ತಿಂಗಳ ಕಾಲಾವಧಿ ಒಳಗೆ ಈ ರಸ್ತೆಯನ್ನು ಸರಿಪಡಿಸಬೇಕು. ಕೊತ್ಪಲ್ಲಿ ರಸ್ತೆಯನ್ನು ಕಾರ್ ಹಾಕ್ತಿರೋ, ಸಿಮೆಂಟ್ ರಸ್ತೆ ಹಾಕ್ತಿರೋ, ಸರಿಯಾದ ರಸ್ತೆಯನ್ನು ನೀವು ಮಾಡಲೇಬೇಕು. ಇವತ್ತು ನಾವು ವಿನೂತನ ಹೋರಾಟ ಮಾಡ್ತಾ ಇದೀವಿ. ರಸ್ತೆಯಲ್ಲಿ ಒಂದು ಪೈರು ನಾಡ್ತಾ ಇದೀವಿ. ಈ ರಸ್ತೆ ವಿನೂತನ ಹೋರಾಟ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ವಿದ್ಯೆ ಮಾಡ್ತಾ ಇದಾರ, ಜನರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಜನರಿಗೆ ಮೂಲಭೂತ ಸೌಲಭ್ಯ ಕೊಡೋಕ್ಕಾಗಲ್ಲ, ಒಳ್ಳೆ ರಸ್ತೆ ಕೊಡೋಕ್ಕಾಗಲ್ಲ. ಏನಕ್ಕೆ ನಿಮ್ಗೆ ಅಧಿಕಾರ? ಬಿಟ್ಟು ಹೋಗ್ರಿ ಮನೆಗೆ, ಬೇರೆಯವರು ಬರ್ತಾರೆ. ಆದಷ್ಟು ಬೇಗ 1 ತಿಂಗಳ ಕಾಲಾವಧಿಯಲ್ಲಿ ರಸ್ತೆ ಸರಿಪಡಿಸಲೇಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು. ನೋಡಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ರಾಮಚಂದ್ರ ರೆಡ್ಡಿ ಅಂತ ಇಲ್ಲೇ ಕೊತ್ತಪಲ್ಲಿ ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದೀನಿ. ಸುಮಾರು ಈ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಈ ರಸ್ತೆಯಲ್ಲಿ ಬಹಳ ನೀರು ಬರುತ್ತೆ. ಇದು ಬಾಗೇಪಲ್ಲಿಯಿಂದ ಅರ್ಧ ಕಡೆಯಿಂದೆಲ್ಲ ನೀರಿಲ್ಲೇ ಬರುತ್ತೆ. ಬಟ್ ಇಲ್ಲಿ ಮಾಡಿರುವಂಥ ಕಾಲುವೆ ಅವೈಜ್ಞಾನಿಕವಾಗಿದೆ. ನೀರು ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಇಲ್ಲ. ನೀರೆಲ್ಲ ಬಂದು ರಸ್ತೆ ಮೇಲೇ ಹೋಗುತ್ತೆ. ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಸುಮಾರು ಗಾಡಿಗಳೆಲ್ಲ ಬಿದ್ದು ಜನರಿಗೆಲ್ಲ ಅನಾನುಕೂಲ ತೊಂದರೆ ಆಗಿದೆ ಸರ್. ಇದನ್ನು ಸರಿಪಡಿಸೋದಕ್ಕೆ ಯಾರು ಇದಕ್ಕೆ ಸಂಬಂಧಪಟ್ಟವರಿಗೆ ನೀವು ಗಮನ ಹರಿಸಿ ಅವ್ರ ಗಮನಕ್ಕೆ ತಂದು ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಆರ್ ರವೀಂದ್ರ, ಮುಖಂಡರಾದ ವೆಂಕಟ ಶಿವಪ್ಪ, ರಿಯಾಜ್ ಅಹ್ಮದ್, ಶೇಖ್ ಇದಾಯತುಲ್ಲಾ, ಸಲೀಂ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.